ಎಲ್ರಿಗೂ ನಮಸ್ಕಾರ. ಕಾಜಾದಿಂದ ಇವತ್ತು ಬಂದ್ಬಿಟ್ಟು ಡೇ 9 ಇಸ್ಪಿಟಿ ರೈಡ್ಸು. ನಿನ್ನೆ ತಾಬೋ ಇಂದ ತನ್ಕರ್ ಮೊನಾಸ್ಟ್ರಿಗೆ ಹೋಗಿ ಆ ಕಾಜಾಗ್ ಬಂದೆ. ಸಂಜೆಕ್ ಮಾರ್ಕೆಟು ಮೊನಾಸ್ಟ್ರಿ ಸುತ್ತಾಡ್ದೆ. ಟೈಮ್ ಈಗ 8:30 ಆಗೈತೆ. ಆಲ್ಮೋಸ್ಟ್ 16 ಡಿಗ್ರೀಸ್ ಆಯ್ತು. ಇಲ್ಲೇ ಹಾಸ್ಟೆಲ್ ಡಾರ್ಮೆಟ್ರಿ ಬುಕ್ ಮಾಡೇನ. ಸೊ ಆಕ್ಚುಲಿ ನಾಳೆ ನಾಡಿದ್ದು ಇಲ್ಲೆಲ್ಲ ಆಜು ಬಾಜು ಸ್ವಲ್ಪ ಪ್ಲೇಸಸ್ ಅದಾವ ನೋಡುವುದಾವ್. ಆಮೇಲೆ ಚೆಕ್ ನಾನು ಯೋಚನೆ ಮಾಡಕ್ತಿದ್ದೆ ಎಲ್ಲ ಒಂದ ದಿನ ಮಾಡ್ಬಿಡೋಣ ಅಂತ. ಟೋಟಲ್ 6 ಪ್ಲೇಸಸ್ ಅದಾವ. ಯಾಕಂದ್ರೆ ಹತ್ತತ್ರ ಅದಾವೆಲ್ಲ 10-15 ಕಿಲೋಮೀಟರ್ಸ್ ಎಲ್ಲಾನು. ಸೊ ಅದಕ್ಕೆ ಏನ್ ಮಾಡ್ದೆ ಅಂದ್ರೆ ಡಿಸೈಡ್ ಈಗ ಅರೌಂಡ್ 9:30 ಹಂಗ ಬಿಡ್ತೇನೆ. ಎಲ್ಲ ಇವತ್ತ ಕವರ್ ಮಾಡ್ಬಿಡ್ತೇನೆ, ಮಧ್ಯಾಹ್ನ ಒಳಗ ಕವರ್ ಆಕ್ಕಾವು. ರೈಟ್. ಸೊ ಅವ್ ಯಾವ ಪ್ಲೇಸಸ್ ಅಂತ ರೈಡ್ದಾಗ ಹೇಳ್ತೇನೆ. ಅದ 6 ಪ್ಲೇಸಸ್ ಅದಾವಲ್ಲ, ಅದು ಯಾವ ಆರ್ಡರ್ದಾಗ ಅನ್ನೋದು ನಾನು ರೈಡ್ಗೆ ಹೋಗಿನ ಹೇಳ್ತೇನೆ. ನಿನ್ನೆ ರಾತ್ರಿ ಒಂದ್ಸರು 10 ಡಿಗ್ರೀಸ್ ಇತ್ತು, ಸಿಕ್ಕಾಪಟ್ಟೆ ಥಂಡಿ. ಸೊ ಇಲ್ಲಿ ರೂಮ್ ಬುಕ್ ಇಲ್ಲ, ಇಲ್ಲೇ ಹಾಸ್ಟೆಲ್ದಾಗ ಕೇಳ್ದೆ. ಇವತ್ತು ರಾತ್ರಿಗ ಬುಕಿಂಗ್ ಫುಲ್ ಅದಾವಂತ. ಅದ್ರ ಸಂಜೆ ತನಕ ಏನಾದ್ರು ಖಾಲಿ ಕ್ಯಾನ್ಸಲೇಷನ್ ಆತಂದ್ರ ನನ್ಗೆ ಕೊಡ್ತೇನೆ ಅಂದಾರೆ. ಇಲ್ಲಂದ್ರು ಒಂದ್ ಕಡೆ ಐತಂತ ಜಾಗ ಮಲ್ಕೊಳಕ. ಯಾಕಂದ್ರೆ ವೀಕೆಂಡ್ಸ್ ಇಲ್ಲೆಲ್ಲ ಭಾಳ ಗ್ರೂಪ್ ಬಂದಾವ. ರೈಟ್. ಸೊ ಆಯ್ತು, ನಾನು ನಿಮ್ಗೆ ಎಲ್ಲ ಪ್ಯಾಕ್ ಮಾಡಿ ಮೋಟೋ ಬ್ಲಾಗಿಂಗ್ ಸೆಟಪ್ ತಾಗ ಸಿಗ್ತೇನೆ. ರೈಟ್. ಹಾಸ್ಟೆಲ್ ಕಾಜಾದಿಂದ ಒಂಟೆ. ಟೈಮು 8:23. ಫುಲ್ ಕ್ಲೌಡಿ ಐತಪ್ಪ ಇವತ್ತು. ಥಂಡಿ ಥಂಡಿ. ಇಂದ ಟೇಲ್ ಬ್ಯಾಗ್ ಇಲ್ಲೇ ಇಟ್ಟೇನೆ, ಯಾಕಂದ್ರೆ ವಾಪಸ್ ಇಲ್ಲೇ ಬರ್ಬೇಕು. ಆಲ್ ರೈಟ್. ಸೊ ಇವತ್ತಿಂದ ಲೊಕೇಶನ್, ಫಸ್ಟ್ ಲೊಕೇಶನ್ ನಾವು ಒಂದೊಂದ ಮುಗಿತಂದ್ರೆ ನೆಕ್ಸ್ಟ್ ಅದು ಮಾತಾಡ್ತೇನೆ. ಸೊ ಫಸ್ಟ್ ಒನ್ನ ಕೀ ಮೊನಾಸ್ಟ್ರಿ ಐತೆ. ಇಲ್ಲಿಂದ 15 ಕಿಲೋಮೀಟರ್ ಐತೆ, ಅರ್ಧ ತಾಸು ತೋರ್ಸಾಕ್ತೈತೆ. ಈಗ ನಾನ್ ರೂಟ್ ತಗೊಳ್ಳೋದು ಬೈಪಾಸ್, ಊರ್ ಒಳಗೆ ಹೋಗಲ್ಲ. ಆಯ್ತು, ಕೀ ಮೊನಾಸ್ಟ್ರಿಗೆ ಬಂದೆ. ಇನ್ನೊಂದು ಅರ್ಧ ತಾಸು 25 ಮಿನಿಟ್. ರೋಡ್ ಚಲೋ ಐತೆ, ಖಾಲಿ ಇತ್ತು ರೋಡ್. ಬಂದೆ. ಎಷ್ಟು ಮೇಲ್ ಐತಿದು. ಆಯ್ತು, ಎಂಟ್ರೆನ್ಸ್ ಬಂದ್ಬಿಟ್ಟಿದೆ. ಇಲ್ಲ ಒಂದು 200 ಮೀಟರ್ಸ್ ಕೆಳಗೆ ಬೈಕ್ ಪಾರ್ಕ್ ಮಾಡ್ಬೇಕಿತ್ತು. ಇದು 1000 ವರ್ಷದ ಮೊನಾಸ್ಟ್ರಿ ಅಂತ. 1064ದಾಗ ಕಟ್ಸಿದ್ದಂತ. ಆಲ್ ರೈಟ್. ಕೀ ಮೊನಾಸ್ಟ್ರಿ ಡನ್. ಒಳಗೆ ಅಲ್ಲೇ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಅಲೌಡ್ ಇದ್ದದಲ್ಲ. ಒಂದು ಟೆಂಪಲ್ ಇತ್ತು. ಅಯ್ಯೋ 4 ಫ್ಲೋರ್ ಹತ್ಬೇಕಪ್ಪ, ಸಾಕಾಗ್ಬಿಡ್ತದ. ಸೊ ಮಹಾರಾಷ್ಟ್ರದಿಂದನೂ ಇಲ್ಲಿ ಸ್ವಲ್ಪ ಜನ ಬಂದಿದ್ರಂಗ ಮಾತಾಡ್ಕೊಂಡು ಕುಂತಿದ್ದೆ. ಟೈಮ್ 10:20. ಈಗ ನೆಕ್ಸ್ಟ್ ಎಲ್ಲಿ ಹೊಂಟೇನಂದ್ರೆ ಚೀಚಮ್ ಬ್ರಿಡ್ಜ್. ಇಲ್ಲಿಂದ 6.5 ಕಿಲೋಮೀಟರ್ ಐತೆ, 17 ಮಿನಿಟ್ ಆಯ್ತು. ಇದು ಒಂದ ರೋಡ್. ಥಂಡಿ ಐತಪ್ಪ ಭಾಳ. ಮೆಟ್ಲ ಹತ್ತದ್ರೋಗಿ ಸುಸ್ತಾಗ್ಬಿಡ್ತದೆ. ಆಲ್ ರೈಟ್.
ಇಲ್ಲೇ ಚೀಚಮ್ ಬ್ರಿಡ್ಜ್ ಬಂದೈತಿ, ಐಕಾನಿಕ್ ಚೀಚಮ್ ಬ್ರಿಡ್ಜ್. ಓ ಏ हाँ तो उधर मिलता है. हाँ हाँ, this was the iconic Cheecham Bridge. ಯಪ್ಪ ರೋಡ್ ಮಾತ್ರ ಖರಾಬ್ ಆಯ್ತು. ಗಾಡಿ ಬಂದಿತ್ತು. ಓಕೆ ಅಪ್ಪ ಎಷ್ಟು ಮೇಲ್ ಐತಿದು. ಟೂರಿಸ್ಟು ಸಿಕ್ಕಾಪಟ್ಟೆ ಜನ ಅದಾರ, ಬೈಕರ್ಸು ಹೆಚ್ಚನ್ ಜನ ಅಂದ್ರ. ಇಲ್ಲಿ ಚಾ ಕುಡ್ದು ಹೊಡೋಣಂತ. ಆಲ್ ರೈಟ್, ಚೀಚಮ್ ಬ್ರಿಡ್ಜ್ ಮುಗಿತ. ಇಲ್ಲಿ ಚಾ ಕುಡ್ದು ಮೊಮೋಸ್ ತಿಂದು ಹೊಂಟೆ. ಇಲ್ಲೇ ಮುಂಬೈಯಿಂದ ಸ್ವಲ್ಪ ಬೈಕರ್ಸ್ ಬಂದಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಅವರು ನಂಗೆ 3 ದಿವಸದಿಂದ ಉತ್ತರ ಪ್ರದೇಶ್ ಇಂದ ಕಪಲ್ ಸಿಕ್ಕಿದ್ರಲ್ಲ, ಅವರು ಇಲ್ಲೇ ಅದಾರ. ಅವ್ರು ನಿನ್ನೆ ಕೀ ಮೊನಾಸ್ಟ್ರಿ ಮುಗಿಸ್ತಿದ್ರು. ಇವತ್ತು ಬೆಳಿಗ್ಗೆ ಆ ಎಲ್ಲೇ ಕಿಬ್ಬರ್ಗ್ ಹೋಗಿ ಇಲ್ಲಿ ಬಂದಾರ. ಕಿಬ್ಬರ್ದಾಗ ಅವ್ರಿಗೆ ರೆಡ್ ಫಾಕ್ಸ್ ಸೈಟಿಂಗ್ ಆಗೈತೆ. ಅಲ್ಲಿ ಸ್ನೋ ಲೆಪರ್ಡ್, ರೆಡ್ ಫಾಕ್ಸ್ ಇವು ಸೈಟಿಂಗ್ಸ್ ಅದಾವ. ಈಗ ನೆಕ್ಸ್ಟ್ ನಂದು ಅಲ್ಲೇ ಪ್ರಯಾಣ. ಇಲ್ಲಿಂದ ಒಂದು 10 ಕಿಲೋಮೀಟರ್ನ ಏನಾಯ್ತು. ಸೊ ಇಲ್ಲಿ ಮೇಲೆ ಹೋಗ್ಬೇಕು. ಈಗ ಸ್ನೋ ಕ್ಯಾಪ್ ಮೌಂಟನ್ಸ್ ಕಾಣಕತ್ತಾವ. ಥಂಡಿ ಸಿಕ್ಕಾಪಟ್ಟೆ ಐತಿ. ರೋಡ್ ಅಷ್ಟು ಓಕೆ ಓಕೆ ಐತೆ, ಅಂದ್ರೆ ಸರಿ ಇಲ್ಲ, ಬಟ್ ಈ ಗಾಡಿಗೆ ನಡೀತದ, ತೆಗ್ ದಿಮ್ಮ ನಡೀತದ. ಓ ಅಲ್ಲಿ ನೋಡ್ರಿ ಅಪ್ಪ, ಇಲ್ಲ ಮೇಲ್ ತಗೋಬೇಕು. ಆ ಕಡೆ ಇಲ್ಲಿಂದ ಬಂದಿದ್ದೆ, ಒಂದು ಫುಲ್ ಸರ್ಕಿಟ್ ಆಗ್ಬಿಡ್ತದಂತ. ಅಲ್ಲೊಂದು ಯಾವ್ದೋ ಹಳ್ಳಿ ಐತೆ. ಆಲ್ ರೈಟ್, ನಿಮ್ಗ ಅಲ್ಲೇ ತಿಬ್ಬರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕಡೆ ಹೋಗಿ ಸಿಗ್ತೇನಪ್ಪ. ಏನು ಒಂದೊಂದು 20-25 ಮಿನಿಟ್ ಹಾಕೈತಷ್ಟೆ. ಕಿಬ್ಬರ್ ಊರಿಗೆ ಬಂದೆ. ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೈತೆ, ಅಲ್ಲಿ ಅಲೌಡ್ ಇಲ್ಲ ಈಗ, ಅಲ್ಲಿ ಯಾರಿಗೂ ಅಲೌಡ್ ಇಲ್ಲ. ಇಲ್ಲೇ ಎಲ್ಲಾ ಕಡೆ ಸೈಟಿಂಗ್ಸ್ ಆಗ್ತಾವಂತ. ಏನೋ ರೆಡ್ ಫಾಕ್ಸು, ಸ್ನೋ ಲೆಪರ್ಡ್. ವಿಂಟರ್ದಾಗ ಅಷ್ಟೇ ಸ್ನೋ ಲೆಪರ್ಡ್ ಕಾಣಿಸ್ತಾವಂತ. ಆ, ಇಲ್ಲಂತೂ ನಂಗಂತೂ ಏನು ಕಾಣಲ್ಲ. ರೆಡ್ ಫಾಕ್ಸ್ ಅಂತೂ ಆ ರೆಡ್ ಕಲರ್ ಮಣ್ಣ ಎಲ್ಲೂ ಏನು ಕಾಣಲ್ಲ. ಏನ್ ಬ್ಯೂಟಿಫುಲ್ ಲೊಕೇಶನ್ ಇದು. ಟೈಮ್ ಬಂದ್ಬಿಟ್ಟು 11:15. ಈಗ ಎಲ್ಲೇ ಅಲ್ಲಿಂದ ಬಂದಿತ್ತು. ಓಕೆ, ಈಗ ಎಲ್ಲಿ ಹೊಂಟೇನಂದ್ರೆ 7 ಕಿಲೋಮೀಟರ್ 41 ಮಿನಿಟ್ ತೋರ್ಸಾಗ್ತಿತ್ತು. ಎಲ್ಲಪ್ಪ ಅದು, ಈಗ ಲಾಂಗ್ಜಾದಾಗ ಬುದ್ಧ ಸ್ಟ್ಯಾಚ್ಯೂ ಐತಿ. ಇಲ್ಲಿಂದ 7 ಕಿಲೋಮೀಟರ್ 21 ಮಿನಿಟ್ ತೋರ್ಸಾಕತ್ತದ. ಚಲೋ, ನಿಮ್ಗೆ ಅಲ್ಲೇ ಹೋಗಿ ಸಿಗ್ತೇನೆ. ಆಲ್ ರೈಟ್, ಇಲ್ಲೇ ಹುಟ್ಟಿದೆ. ಇಲ್ಲಿಂದ ಕಾಣಾಕತ್ತ ನೋಡ್ರಿ ಬುದ್ಧ ಸ್ಟ್ಯಾಚ್ಯೂ. ಲಾಂಗ್ಜಾ ಅಂತ ಊರಿದು, ಸಣ್ಣ ಊರು. ಏನ್ ಲೊಕೇಶನ್, ಏನ್ ಥಂಡಿ ಐತಂತೀರಿ ಇಲ್ಲೇ. ಹೆವಿ ಅಂದ್ರೆ ಹೆವಿ.
ರೋಡ್ ಮಾತ್ರ ಅಮೇಝಿಂಗ್ ಐತ್ ಮಾತ್ರ, ಅಮೇಝಿಂಗ್. ಆಲ್ ರೈಟ್, ಇಕ್ಕಿಂ ಬಂದ್ ಮುಟ್ಟಿದೆ. ಸ್ವಲ್ಪ ಒಂದು 5 ಕಿಲೋಮೀಟರ್ ಫುಲ್ ಆಫ್ ರೋಡಿಂಗ್ ಐತಿದ್ದು, ಮೇನ್ ರೋಡ್ ಇಂದ ಡಿವಿಯೇಷನ್ ತಗೊಂಡು ಇಲ್ಲಿ ಎದಕ್ ಬಂದೇನಂದ್ರೆ ತೋರಿಸ್ತೇನೆ ನೋಡ್ರಿ. ಇದು ಐ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸ್, 14,567 ಫೀಟ್ ಅಬೌವ್ ಸಿ ಲೆವೆಲ್. ಸೊ ಇಲ್ಲೇ ಇದು ಏನೋ ಪೋಸ್ಟ್ ಆಫೀಸ್ ವರ್ಲ್ಡ್ದಾಗ ಹೈಯೆಸ್ಟ್ ಆಲ್ಟಿಟ್ಯೂಡ್ದಾಗ ಇರೋದು. ಆಮೇಲೆ ಇದೊಂದು ಸಣ್ಣ ಊರು, ಸುತ್ತು ಎಲ್ಲ ಸ್ನೋ ಕ್ಯಾಪ್ಡ್ ಮೌಂಟನ್ಸು. ಇಲ್ಲೇ ಒಂದು ಅಂಗಡಿ ಐತೆ, ಚಹಾ ಕುಡ್ದು ಹೊಡ್ತೇನೆ. ನೆಕ್ಸ್ಟ್ ಇನ್ನ ಒಂದು ಸ್ಪಾಟ್ ಉಳ್ದಿತ್ತು ಕಾಮಿಕ್ ಅಂತ, ಅದು ಯಾಕೆ ಅಲ್ಲಿ ಹೊಂಟೇನ ಅಂದ್ರೆ ಅಲ್ಲಿ ಹೋಗಿ ಹೇಳ್ತೇನೆ.
ಆಲ್ ರೈಟ್, ಕಾಮಿಕ್ ಅಂತ ಊರ್ ಬಂದೆ. ಏನ್ ಸ್ಪೆಷಲ್ ಅಂದ್ರೆ ಇಟ್ಸ್ ದ ವರ್ಲ್ಡ್ ಹೈಯೆಸ್ಟ್ ಟ್ರಿಪಲ್ ವಿಲೇಜ್. ಆಲ್ಟಿಟ್ಯೂಡ್ 15,049 feet ಆಯ್ತಾ. ಇದು ವ್ಯೂ ನೋಡ್ರಿ ಇದು. ಸೊ ಇಲ್ಲೇ ಒಂದು ಮೊನಾಸ್ಟ್ರಿ ಐತೆ, ಒಂದು ರೆಸ್ಟೋರೆಂಟ್ ಐತೆ, ವರ್ಲ್ಡ್ಸ್ ಹೈಯೆಸ್ಟ್ ರೆಸ್ಟೋರೆಂಟ್, ಆಲ್ಟಿಟ್ಯೂಡ್ 15,049 feet. ಇಲ್ಲೇ 4 ಕಿಲೋಮೀಟರ್ಸ್ ಇತ್ತು ಲಕ್ಕಿನಿಂದ. ಪೋಸ್ಟ್ ಆಫೀಸ್ ಸಂಡೇ ಬಂದ್ ಐತೆ, ಅಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೆದಿತ್ತು, ಅದಕ್ಕೆ ಆ ಕಡೆ ಒಳಗೆ ಹೋಗಕ್ ಆಗಿದ್ದಿಲ್ಲ. ನೋಡ್ರಿ ವರ್ಲ್ಡ್ಸ್ ಹೈಯೆಸ್ಟ್ ರೆಸ್ಟೋರೆಂಟ್. ಎಂತ ಖತರ್ನಾಕಿದೆ ಅಂದ್ರೆ ಉಸಿರಾಡೋದು ಹತ್ರ ಮೆಟ್ಲ ಗಿಟ್ಲ ಎಲ್ಲ ಹತ್ತಿದ್ರೆ ಮುಗಿತ ಉಸಿರಾಡೋದು. 15,000 ಮೇಲದು. Look at this view. ಇಲ್ಲೇ ಏನಾದ್ರು ಪರಾಟ ಗಿರಾಟ ತಿಂದು ಹೊಡ್ತೇನೆ. ಟೈಮ್ ಮೊಬೈಲ್ ಇಲ್ಲೇ ಐತೆ. 1:45 ಆಗಿತ್ತು. ಇಲ್ಲಿಂದ 5 ಕಿಲೋಮೀಟರ್ ಮೊದಲ 25 ಕಿಲೋಮೀಟರ್ ಕಸ ಐತೆ. ಬಸ್ಸಿಗೆ ಹೊಡ್ತಾ. ಐ ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆಗಿತ್ತು. ಲೈಕ್ಸ್ ಆಗಿದ್ರೆ ಲೈಕ್ ಬಟನ್ ಒತ್ತಿರಿ. ನಾಳೆ ಮತ್ತೊಂದು ಸಿಗೋಣ. ಬಾಯ್.